ಮೈತ್ರಿ ಏನೋ ಆಯಿತು, ಆದರೆ ಸಮನ್ವಯತೆಗೆ ಏನಪ್ಪ ಮಾಡಬೇಕು ಈ ಒಂದು ಪ್ರಶ್ನೆ ಇದೆ ಇಲ್ಲಿ. ಅಂದರೆ JDS ಮತ್ತು BJP ನೋಡಿ ಮೈತ್ರಿ ಆಗಿದೆ, ನಾಯಕರು ಮಾತಾಡ್ಕೊಳ್ತಾರೆ, ದೆಹಲಿ ಕರೆಸ್ಕೊಳ್ತಾರೆ, ನರೇಂದ್ರ ಮೋದಿಯವರು ಮಾತುಕತೆ ಮಾಡ್ತಾರೆ, ಗ್ರೂಪ್ ಫೋಟೋ ಕೂಡ ಆಗುತ್ತೆ. ಆದರೆ ಕಾರ್ಯಕರ್ತರು ಎರಡೂ ಪಡೆ ಕಾರ್ಯಕರ್ತರು ಒಂದಾಗಬೇಕಲ್ಲ. ಯಾಕೆಂದರೆ BJP ಕಾರ್ಯಕರ್ತರು ಅವ್ರ ಬಾವುಟ ಕಟ್ಟಿರ್ತಾರೆ, JDS ಕಾರ್ಯಕರ್ತರು ಅವ್ರ ಬಾವುಟ ಕಟ್ಕೊಂಡಿರ್ತಾರೆ. ಎಲೆಕ್ಷನ್ಗಳು ಅದು ಸ್ಥಳೀಯ ಚುನಾವಣೆಗಳಾಗಬಹುದು ಅಥವಾ ವಿಧಾನಸಭಾ ಚುನಾವಣೆ ಆಗಬಹುದು. ಆ ಸಂದರ್ಭದಲ್ಲಿ ಪರಸ್ಪರ ಕಾರ್ಯಕರ್ತರು ಕಚ್ಚಾಡ್ಕೊಂಡಿರ್ತಾರೆ, ಘೋಷಣೆಗೆ ಹೋಗಿರ್ತಾರೆ, ಧಿಕ್ಕಾರಕ್ಕೆ ಹೋಗಿರ್ತಾರೆ. ಅವರ ನಡುವಿನ ಮೈತ್ರಿ ಹೇಗೆ? ಪಕ್ಷಗಳು ಮೈತ್ರಿ ಆದಷ್ಟು ಸುಲಭವಾಗಿ ಕಾರ್ಯಕರ್ತರನ್ನ ಮೈತ್ರಿ ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಒಪ್ಪೋದು ಇಲ್ಲ, ಕೇಸ್ಗಳಾಗ್ಬಿಟ್ಟಿರ್ತವೆ, ಹೊಡೆದಿರ್ತಾರೆ, ಕಲ್ಲೇಟು ಬಿದ್ದಿರ್ತವೆ. ಅರ್ಥ ಆಯ್ತಾ? ಅಷ್ಟು ಈಸಿಯಾಗಿ ಆಗಲ್ಲ ಅದು. ಇದೀಗ ಏನು ಮಾಡ್ತಾ ಇದ್ದಾರೆ, ಏನೋ ನಾವು ಮಾತಾಡ್ಕೊಂಡು ಬಂದಿದ್ದೀವಿ, ಹೇಗಾದರೂ ಮಾಡಿ ಎರಡೂ ಪಕ್ಷಗಳ, ಈಗ ನೆನ್ನೆ ಸೋಮಣ್ಣ ಅವರು ಇದ್ದರು ಒಂದು ಸಭೆಯಲ್ಲಿ, ಅಲ್ಲಿ JDS ಕಾರ್ಯಕರ್ತರು ಇದ್ದರು, BJP ಕಾರ್ಯಕರ್ತರು ಇದ್ದರು. ಜೋರು ಗಲಾಟೆ. ನೀವ್ಯಾಕಲ್ಲಿ ಕೂತಿದ್ದೀರಿ, ನೀವು ಈ ಕಡೆ ಬನ್ನಿ, ಇವ್ರ ಹತ್ರ ಏನು ಮಾತು, ನಡೀರಿ ಆಚೆಗೆ ಹೋಗೋಣ ಬನ್ನಿ, ಈ ಎಲ್ಲ ಮಾತು ಬಂತಲ್ಲ. ಇದು ಒಂದು ಕಡೆ ಇರೋದಲ್ಲ, ಕ್ಯಾಮ್ರಾದಲ್ಲಿ ಸರಿಯಾಗೋದು ಕೆಲವು, ಸರಿ ಆಗದೇ ಇರೋ ಹಲವು ಇರ್ತವೆ. ಸೊ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂಥೇಳಿ ಪಕ್ಷದ ಮುಖಂಡರಿಗೆ HD ಕುಮಾರಸ್ವಾಮಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ. 2 ಟಿಕೆಟ್ ಇದ್ದವರೆಗೂ ಕುಮಾರಸ್ವಾಮಿ ಅವ್ರಿಗೂ ಅಸಮಾಧಾನ ಇತ್ತು. ಕೋಲಾರನು ನಿಮಗೆ ಅಂತ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದ್ದಂತಾನೆ HDK ಅವ್ರು ಏನು ಹೇಳ್ತಿದ್ದಾರೆ, ಈಗ ಮೈತ್ರಿ ಮಾತನ್ನು ಪಾಲಿಸ್ತಾ ಇದ್ದಾರೆ. ಯಾವುದೇ ಗೊಂದಲ ಇಲ್ಲದೆ BJP ಜೊತೆ ಸೇರಿಕೊಳ್ಬೇಕು, ಅವ್ರ ಬಾವುಟ ಹಾರಿಸಬೇಕು, ಅವ್ರ ಪರ ಘೋಷಣೆಗೆ ಹೋಗಬೇಕು, ಅವರ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರಬೇಕು. ಈ ರೀತಿಯ ಸೂಚನೆಗಳು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಹೋಗ್ತಾ ಇದೆ. JDSನ ಜಿಲ್ಲಾ ಮುಖಂಡರು ಯಾರ್ಯಾರು ಇದ್ದಾರೋ 8 ಪ್ರಮುಖ ಅಂಶಗಳ ಸೂಚನೆಯನ್ನು ಕುಮಾರಸ್ವಾಮಿ ಅವರು ರವಾನಿಸಿದ್ದಾರೆ. BJP ಸ್ಪರ್ಧೆ ಮಾಡುತ್ತಿರುವ 25 ಕ್ಷೇತ್ರಗಳಲ್ಲಿ ಒಮ್ಮತದಿಂದ ಪ್ರಚಾರ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. JDS ತತ್ವ, ಸಿದ್ಧಾಂತ, ಬದ್ಧತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಜಂಟಿ ಪ್ರಚಾರ ಮಾಡ್ಕೊಂಡು ಹೋಗಿ. ನೋಡಿ, ಅಲ್ಲೊಂದು ಮಾತು ಸೇರಿಸಿದ್ದಾರೆ, ನೀವು BJP ಕಾರ್ಯಕರ್ತರಿಗೆ BJPಯ ಕ್ಯಾಂಡಿಡೇಟ್ಗೆ ಜೈಕಾರ ಹೇಳಿ, ಅವ್ರ ಪರ ಪ್ರಚಾರ ಮಾಡಿ, ಅವ್ರಿಗೆ ವೋಟ್ ಹಾಕಿಸಿ. ಆದರೆ ಎಲ್ಲಿಯೂ JDSನ ತತ್ವ, ಸಿದ್ಧಾಂತ, ಬದ್ಧತೆ ಇದೆಯಲ್ಲರಪ್ಪ, ಇದಕ್ಕೆಲ್ಲೂ ಧಕ್ಕೆ ಆಗದ ರೀತಿಯಲ್ಲಿ ಜಂಟಿ ಪ್ರಚಾರ ಮಾಡಿ. ಈ ಮಾತು ಎಷ್ಟರ ಮಟ್ಟಿಗೆ ಕಾರ್ಯಕರ್ತರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ವಿ ಡೋಂಟ್ ನೋ. BJP ನಾಯಕರ ವಿರುದ್ಧವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಕೂಡದು ಎನ್ನುವ ಸೂಚನೆ ಕೂಡ ಕಾರ್ಯಕರ್ತರಿಗೆ ರವಾನೆ ಆಗಿದೆ. ಏನು ಅಷ್ಟಸೂತ್ರ JDSದು? ಯಾವೆಲ್ಲ ಸೂತ್ರಗಳನ್ನು ಕುಮಾರಸ್ವಾಮಿ ಅವರು ರವಾನಿಸ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಅಂತ ನೋಡಿದ್ರೆ, ಇಲ್ಲಿ ಎರಡೂ ಪಕ್ಷಗಳು 2 ಚಿಹ್ನೆಗಳನ್ನು ಸಮ ಅಳತೆಯಲ್ಲಿ ಬಳಕೆ ಮಾಡಬೇಕು. ನೋಡಿ, ಈ 2 ಸಿಂಬಲ್ ಬರುತ್ತಲ್ಲ, ಒಂದು ಕಮಲ, ಒಂದು ಈ ತೆನೆ ಹೊತ್ತ ಮಹಿಳೆ ಚಿಹ್ನೆ ಇದೆಯಲ್ಲ, ಸಮ ಅಳತೆ ಇರಬೇಕಂತೆ. ಯಾವುದೋ ಒಂದು ಕಡೆ ಅಲ್ಲಿ 2 ಚಿಹ್ನೆಗಳು ಬಂದಾಗ, ಕಮಲ ಮತ್ತು ತೆನೆ ಹೊತ್ತ ಮಹಿಳೆ ಚಿಹ್ನೆಗಳು ಬಂದಾಗ, ಒಂದು ದೊಡ್ಡದಾಗಿರೋದು, ಒಂದು ಚಿಕ್ಕದಾಗಿರೋದು, ಅಥವಾ ಒಂದು ಅಗಲವಾಗಿರೋದು, ಈ ಥರದ್ದಿಲ್ಲ, ಈಕ್ವಲ್ ಅಂತ ಅನಿಸ್ಬೇಕಂತೆ. ಆ ಥರದ ಚಿಹ್ನೆಯನ್ನು ಬಳಕೆ ಮಾಡಬೇಕಂತೆ. ಸಾರ್ವಜನಿಕ ಸಭೆಯಲ್ಲಿ 2 ಪಕ್ಷಗಳ ಬಾವುಟ ಹಾರಾಡಬೇಕು, ಪ್ರದರ್ಶಿಸಬೇಕದನ್ನು. JDS BJP ನಾಯಕರ ಫೋಟೋಗಳನ್ನು ಭೇದ ಭಾವ ಇಲ್ಲದೆ ಉಪಯೋಗಿಸಬೇಕು. ಸಭೆಗಳಲ್ಲಿ ಕಡ್ಡಾಯವಾಗಿ 2 ಪಕ್ಷಗಳ ಕಾರ್ಯಕರ್ತರು ತಮ್ಮ ಶಾಲು ಹಾಕ್ಕೊಳ್ಬೇಕು. ಅವ್ರ ಶಾಲು ಇವ್ರು ಹಾಕ್ಕೊಳ್ಳೋದು, ಇವ್ರ ಶಾಲು ಅವ್ರು ಹಾಕ್ಕೊಳ್ಳೋದು ಅಲ್ಲ. ತಮ್ಮ ಪಕ್ಷದ ಕಡೆಯಿಂದ ಯಾವ ಶಾಲು ಇದೆಯೋ ಆ ಶಾಲು ಮಾತ್ರ ಬಳಸಿ. ರಾಜ್ಯ ಮಟ್ಟದ JDS BJP ನಾಯಕರ ಸಾಧನೆಯನ್ನು ಬಳಸ್ಕೊಳ್ಬೇಕಾಗತ್ತೆ. ರಾಷ್ಟ್ರ ಮಟ್ಟದಲ್ಲಿ BJP ನಾಯಕರೇನು ಸಾಧನೆ ಮಾಡಿದ್ದಾರೆ, JDS ನಾಯಕರೇನು ಸಾಧನೆ ಮಾಡಿದ್ದಾರೆ, ಎಲ್ಲವನ್ನು ಯೂಸ್ ಮಾಡಿಕೊಳ್ಳಿ. ಕ್ಷೇತ್ರವಾರು ಮುಖಂಡರ ಫೋಟೋಗಳನ್ನು ಕ್ಷೇತ್ರವಾರು ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಮೈತ್ರಿ ಪಕ್ಷದೊಂದಿಗೆ ಚರ್ಚೆ ಮಾಡಿ ಮತದಾರರನ್ನು ಮತಗಟ್ಟೆಗೆ ಕರ್ಕೊಂಡು ಬನ್ನಿ, ವೋಟ್ ಮಾಡಿಸಿ ಅಂತ. ಗೊಂದಲ ಎಲ್ಲೂ ಉಂಟಾಗಬಾರ್ದು. ಭಿನ್ನಾಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ನಾಯಕರ ಅಥವಾ ವರಿಷ್ಠರ ಗಮನಕ್ಕೆ ತರಬೇಕು ಅಂತ ಕೂಡ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟಿದ್ದಾರೆ.